ನೋಡಿ ನಿಮಗೆ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ 18 ಪೀಸಸ್ ಅಂತ. ಇದರಲ್ಲಿ 18 ಪೀಸಸ್ ಇರುತ್ತೆ, ಎಲ್ಲ ಒಂದೇ ರೀತಿ ಇರುತ್ತೆ, ಒಂದೇ ಆಕಾರದಲ್ಲಿ. ಒಂದೇ ಒಂದು ಮಾತ್ರ ಒಂದು ಕಡೆ ಲಿಪ್ ಅಂತ ಹೇಳ್ತೀವಿ, ಅದು ಕಮ್ಮಿ ಇರುತ್ತೆ. ನಾನು ಯಾವ ರೀತಿ ಓಪನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ತುಂಬ 4 ಸೈಡನ್ನು 6 ಸೈಡ್ ಇರುತ್ತೆ, 6 ಸೈಡನ್ನು ನನಗೆ ತಿರುಗ್ತಾ ನೋಡಬೇಕು ನೋಡಿ. ಇದರಲ್ಲಿ ಲಿಪ್ ಇಲ್ದಿರೋದನ್ನು ಇದು ಲಾಕ್ ನಟ್ಸ್ ಅಂತ ಕನ್ಸಿಡರ್ ಮಾಡಬೇಕು. ನೀವು ಪುಷ್ ಮಾಡಿದ್ರೆ ಅದು ಹೊರಗಡೆ ಹೋಗುತ್ತೆ. ಲಿಪ್ ಇಲ್ದಿದ್ದನ್ನು ಪುಷ್ ಮಾಡ್ತಾಯಿದ್ದೀನಿ, ಆಚೆ ಹೋಗುತ್ತೆ. ಇದು ಒಂದೇ ಲಾಕ್ ನಟ್ಸ್ ಅಂತ ಕನ್ಸಿಡರ್ ಇದರಲ್ಲಿ. ಈಗ ಹಿಂಗೆ ಮಾಡಿದ ತಕ್ಷಣ ಎಲ್ಲ ಈಚೆ ಬಂದುಬಿಡ್ತವೆ. ಮತ್ತು ಅದನ್ನು ಅಸೆಂಬ್ಲಿ ಮಾಡಬೇಕು. ನೋಡಿ, ಇದರಲ್ಲಿ ನೋಡೋದಕ್ಕೆ ಯಾವುದೇ ರೀತಿಯಂಥ ಇದೇನಿಲ್ಲ, ಎಲ್ಲ ಒಂದೇ ರೀತಿಯಲ್ಲೇ ಇರುವಂಥದ್ದು. ಇದೊಂದು ಮಾತ್ರ ಕೊನೆಯಲ್ಲಿ ಇಟ್ಕೊಳ್ಳಿ, ಲಾಕ್ ನಟ್ಸ್ ಇದು ಕೊನೆಯಲ್ಲಿ ಹಾಕುವಂಥದ್ದು. ಇದೆಲ್ಲ ನೋಡಿ ಒಂದೇ ಆಕಾರದಲ್ಲಿದ್ದಾವೆ. ಇದು ಲಾಕ್ ನಟ್ಸು. ಅಷ್ಟು ಯಾವ ರೀತಿ ಇದನ್ನು ಅಸೆಂಬ್ಲಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. 2 ಪೀಸ್ನ ತೊಗೊಂಡು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಇದು ಕೂತ್ಕೊಳ್ಳೋದು ತುಂಬ ಕಷ್ಟ, ಬಟ್ ಇದನ್ನು ಕೂರಿಸ್ಬೇಕು. ಇನ್ನೆರಡು ಪೀಸ್ ವರ್ಟಿಕಲ್ಲಾಗಿ ಇಟ್ಕೋಬೇಕು. ಹಿಂಗೆ ನೋಡಿ, ಬೀಳ್ತಾ ಇರುತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ತಾ ಇರಬೇಕು. ಇನ್ನೊಂದು ಪೀಸ್ ನಾವು ಸ್ಲೀಪಿಂಗ್ ಲೈನಲ್ಲಿದು ಅರ್ಜೆಂಟಿಕಲ್ಲಿ ಕೂತ್ಕೊಳ್ಳುತ್ತೆ. ಇನ್ನೆರಡು ಪೀಸ್ನ ಯಾವ ರೀತಿ ಹಿಂದ್ಗಡೆ ಕೂರಿಸಿದ್ವಿ ಅದೇ ರೀತಿ ನಿಲ್ಸ್ಕೋಬೇಕು. ಇನ್ನೆರಡು ಪೀಸ್ನ ನಿಲ್ಸ್ಕೊಂಡಿದ್ದೀನಿ. ಈಗ ಇನ್ನೇ ಯಾವ ರೀತಿ ಮಧ್ಯ ಆ ಕಡೆ ಪೀಸ್ ಬಂದಂಗೆ ಸ್ಲಿಪ್ಪಿಂಗ್ ಲೈನ್ನ ಈ ರೀತಿ ಇಲ್ಲೊಂದು ಸ್ಲಿಪ್ಪಿಂಗ್ ಲೈನ್ ಕೂರಿಸ್ತಾ ಇದ್ದೀನಿ. ಇವೆರಡು ಈ ಕಡೆ ಬಂತು, ಮೈ ಸೈಡ್ ಫೇಸಿಸ್ ಲಿಪ್ ಮೈ ಸೈಡ್. ಇನ್ನೊಂದು ಲಿಪ್ಪೆಲ್ಲ ಆಪೋಸಿಟ್ ಹೋಗುತ್ತೆ ಇಲ್ಲಿ. ಇದಾದ ನಂತರ ಇವೆರಡಕ್ಕೂ ಸ್ಟ್ಯಾಂಡಿಂಗ್ 3ಕ್ಕೂ ಇದು ಬೇಕಲ್ಲ, ಬ್ಯಾಲೆನ್ಸ್ ಇದಕ್ಕೋಸ್ಕರ ಇದನ್ನು ಅಡ್ಡಾಡ್ ಹಾಕ್ತಾಯಿದ್ದೀನಿ. ಇದಾದ ನಂತರ ತಿರ್ಗಿ ಉಳಿದಿದ್ದನ್ನು 6 ಪೀಸ್ ನನಗೆ ಜೋಡಿಸ್ತಾ ಇದ್ದೀನಿ, ಮಧ್ಯೆ ಹಾಕ್ತಾಯಿದ್ದೀನಿ. ಇಷ್ಟಾದ ನಂತರ ಇವೆರಡನ್ನ ಈ ಕೆಳಗಡೆ ಪೀಸಸ್ನ ತೆಗಿಬೋದು, ಸಪೋರ್ಟ್ ಸಿಗುತ್ತೆ ನಿಮಗೆ. ಇದಾದ ನಂತರ ಮೇಲೆ ಕೈಲಿ ಇಟ್ಕೋಬೇಕು. ಕೈಲಿ ಇಟ್ಕೊಂಡು 4 ಪೀಸ್ ಏನಿದೆ ಅದನ್ನು ಕೆಳಗಡೆ ತಳ್ಳಬೇಕು. 4 ಪೀಸ್ ಮಾತ್ರ ಕೆಳಗಡೆ ತಳ್ಳಬೇಕು. ತೆಗೆದ ನಂತರ 1 ಪೀಸ್ ಏನಿದೆ ಅದನ್ನು ಇಲ್ಲಿ ಈ ರೀತಿ ಒಳಗೆ ಕೂರಿಸ್ಬೇಕು. ಈಗ ಮೇಲೆ ಎತ್ತಬೇಕು. ಕೊನೆಗೆ ಉಳಿದಿದ್ದು ಲಾಕ್ಮೆಂಟ್ಸು. ಇದನ್ನು ಅದರೊಳಗಡೆ ಹಾಕಬೇಕು. ಕೆಳಗಡೆ ನೋಡ್ಕೊಳ್ಬೇಕು, ಇಲ್ಲ ಸೈಡ್ ಹೋಗಿಲ್ಲ ಅಂದರೆ ಇದು ಲಾಕ್ ಕೂರಲ್ಲ. ಎಲ್ಲ ಪೀಸಸ್ ಕರೆಕ್ಟಾಗಿದ್ರೆ ಮಾತ್ರ ಲಾಕ್ ಒಳಗಡೆ ಹೋಗೋದು. ನೋಡಿ, ಎಲ್ಲ ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ, ಹೊರಗಡೆ ಹೋಗ್ತಾ ಇದೆ.